ಅದು 2 ದಶಕಗಳಿಂದ ಕಾಡ್ತಿದ್ದ ಸಮಸ್ಯೆ. ಬೆಣ್ಣೆಹಳ್ಳದಿಂದಾಗಿ 56 ಹಳ್ಳಿ ಜನ ನರಕ ಅನುಭವಿಸುತ್ತಿದ್ರು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಸಿಎಂ ಸಿದ್ದರಾಮಯ್ಯ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದಾರೆ. ದಶಕಗಳ ಕಣ್ಣೀರಿಗೆ ಕರುಣೆ ತೋರಿದ ಸರ್ಕಾರ ಬೆಣ್ಣೆಹಳ್ಳ ನೆರೆ ಸಂತ್ರಸ್ತರ ಸಮಸ್ಯೆಗೆ ಸಿಕ್ತು ಮುಕ್ತಿ. ನ್ಯೂಸ್ 18 ವರದಿ ಫಲಶ್ರುತಿ, ಧನ್ಯವಾದ ಹೇಳಿದ ಜನ. ನ್ಯೂಸ್ 18 ವರದಿ ಬಿತ್ತರ ಮಾಡಿತು. ಸದ್ಯ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೊನೆಗೂ ಯೋಜನೆಗೆ ಅಸ್ತು ಅಂದಿದೆ. ನ್ಯೂಸ್ 18 ಕನ್ನಡದವರು ಕಾರಣೀಭೂತರ ಆಗಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥದ್ದೊಂದು ದಿನ, ಇಂಥದ್ದೊಂದು ಕ್ಷಣಕ್ಕೆ ಧಾರವಾಡದ ಜನ ಕಾದಿದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 16 ವರ್ಷ. ಮಳೆಗಾಲ ಶುರುವಾಯಿತು ಅಂದರೆ ಸಾಕು, ಇಲ್ಲಿನ ಜನ ಅಕ್ಷರಶಃ ನರಕ ಅನುಭವಿಸ್ತಿದ್ರು. ಒಂದೊಂದು ದಿನವೂ ಇಲ್ಲಿನ ಜನರಿಗೆ ಜೀವ ಬಾಯಿಗೆ ಬಂದು ಹೋಗ್ತಿತ್ತು. ಯಾಕಂದರೆ ಮಳೆರಾಯ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರೆ ಸಾವಿರಾರು ರೈತರ ಬದುಕು ಮೂರಾಬಟ್ಟೆ ಆಗ್ತಿತ್ತು. ಬೆಣ್ಣೆಹಳ್ಳದ ಆರ್ಭಟಕ್ಕೆ ಮನೆ ಮಠ ಬಿಟ್ಟು ಯಾವುದೋ ಜೋಪಡಿಯಲ್ಲಿ ವಾಸ ಮಾಡಬೇಕಿತ್ತು. ಹೀಗಾಗಿಯೇ ಬೆಣ್ಣೆಹಳ್ಳ ಸಂತ್ರಸ್ತರ ಧ್ವನಿಯಾದ ನ್ಯೂಸ್ 18 ನಿರಂತರ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರ ಪ್ರತಿಫಲವಾಗಿ ಈಗ ರೈತರ ಕಣ್ಣೀರಿಗೆ ಮುಕ್ತಿ ಸಿಕ್ಕಿದೆ. ಧಾರವಾಡದ ಬೆಣ್ಣೆಹಳ್ಳದಲ್ಲಿನ ಹೂಳೆತ್ತೋ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಧಾರವಾಡ, ಹಾವೇರಿ, ಗದಗ ಜಿಲ್ಲೆಯಲ್ಲಿ ಹಾದು ಹೋಗೋ ಬೆಣ್ಣೆಹಳ್ಳ ರೈತರ ಬದುಕನ್ನ ನೀರಾಬಟ್ಟೆ ಮಾಡ್ತಿತ್ತು. ಅದರಲ್ಲೂ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನಲ್ಲಂತೂ ಬೆಣ್ಣೆಹಳ್ಳದ ಅಬ್ಬರ ಹೇಳತಿರದಂತಾಗಿತ್ತು. ಸುಮಾರು 56 ಹಳ್ಳಿಗಳಲ್ಲಿ ಬೆಣ್ಣೆಹಳ್ಳ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿತ್ತು. ಸುಮಾರು 2 ದಶಕಗಳಿಂದ ಇದೇ ಪರಿಸ್ಥಿತಿ ಇದ್ರೂ ಯಾರೊಬ್ಬರೂ ತಲೆಕೆಡಿಸಿಕೊಂಡಿರಲಿಲ್ಲ. ಹೀಗಾಗಿ ಹಳ್ಳಿಗರ ಧ್ವನಿಯಾದ ನ್ಯೂಸ್ 18 2025 ಜೂನ್ 21ರಂದು ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ವರದಿಯನ್ನು ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 1600 ಕೋಟಿ ವೆಚ್ಚದಲ್ಲಿ DPR ಮಾಡಿದೆ. ಮೊದಲ ಹಂತದಲ್ಲಿ 200 ಕೋಟಿ ವೆಚ್ಚದಲ್ಲಿ ಹೂಳೆತ್ತೋ ಕೆಲಸ ಶುರುವಾಗಿದ್ದು, ಸಿಎಂ ಸಿದ್ದರಾಮಯ್ಯ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. 200 ಕೋಟಿಗೆ ಪ್ರವಾಹ ನಿಯಂತ್ರಣ ತಡೆಗೋಡೆ ಶಂಕುಸ್ಥಾಪನೆ ಆಗಬೇಕಾದ್ರೆ ಅದಕ್ಕೆ ಕೋನ್ ರೆಡ್ಡಿಯವರ ಒತ್ತಾಸೆ ಕಾರಣ. ಬೆಣ್ಣೆಹಳ್ಳದ ಸಂಕಷ್ಟಕ್ಕೆ ಮುಕ್ತಿ ಸಿಕ್ತಿದ್ದಂತೆ ಈ ಭಾಗದ ಜನ ಫುಲ್ ಖುಷಿಯಾಗಿದ್ದಾರೆ. ನ್ಯೂಸ್ 18 ಜನಪರ ವರದಿಗೆ ಧನ್ಯವಾದ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ನಮ್ಮ ರತ್ನ ಭಾರತ ರೈತ ಸಮಾಜದಿಂದ ವತಿಯಿಂದ ಹಾಗೂ ಸಮಸ್ತ ರೈತ ಬಾಂಧವರ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇವೆ. ನ್ಯೂಸ್ 18 ಕನ್ನಡ ನಿರಂತರವಾಗಿ ಅದರ ಒಂದು ವಿಡಿಯೋ ಚಿತ್ರೀಕರಣ ಮಾಡಿ ಎಲ್ಲ ಅಧಿಕಾರಿಗಳ ಗಮನ ಸೆಳೆದಿದ್ದಕ್ಕೆ ನ್ಯೂಸ್ 18 ಕನ್ನಡಕ್ಕೆ ತುಂಬ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಬೆಣ್ಣೆಹಳ್ಳಕ್ಕೆ 200 ಕೋಟಿ ಬರಲಿಕ್ಕೆ ಕಾರಣೀಭೂತರಾದಂಥ ನ್ಯೂಸ್ 18 ಕನ್ನಡದವರು ಕಾರಣೀಭೂತರ ಆಗಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಟ್ನಲ್ಲಿ ಸದಾ ಜನಪರ ಸುದ್ದಿ ಮಾಡೋ ನ್ಯೂಸ್ 18 ವರದಿಗೆ ದೊಡ್ಡ ಫಲಶ್ರುತಿ ಸಿಕ್ಕಿದೆ. ದಶಕದಿಂದ ಕಣ್ಣೀರು ಸುರಿಸುತ್ತಿದ್ದ ರೈತರ ಬಾಳಲ್ಲಿ ಹೊಸ ಭರವಸೆ ಮೂಡಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.